ಕಾಂಗ್ರೆಸ್ ಮನೆಯಲ್ಲಿ ಮುನಿಸಿನ ಬೇಗುದಿ ಬೇಯ್ತಾ ಇದೆ. ಬೆಂಬಲಿಗರ ಪ್ರತಿಭಟನೆ ಜೊತೆಗೆ ಮುನಿಸ್ಕೊಂಡಿರೋ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಧಿವೇಶನದ ಹೊತ್ತಲ್ಲಿ ಶಾಸಕರ ಮುನಿಸು ಕಾಂಗ್ರೆಸ್ಗೆ ಸವಾಲಾಗಿದೆ. ಆದರೆ ಯಾರಿಗೂ ಬೇಸರ ಇಲ್ಲ ಅಂತಿರೋ ಡಿಕೆ ಕೂಡ ಅಸಮಾಧಾನಿತ ಶಾಸಕರ ಕುರಿತು ಚರ್ಚಿಸಲು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ನಡುವೆ ತೀವ್ರವಾಗಿ ಬೇಸರಗೊಂಡಿರುವವರ ಸಿಟ್ಟು ತಣಿಸೋದಕ್ಕೆ ಕೆಲ ಸಚಿವರನ್ನ ಬದಲಾಯಿಸ್ತಾರೆ ಅನ್ನುವಂಥ ಚರ್ಚೆಯೂ ಕೂಡ ಮುನ್ನೆಲೆಗೆ ಬಂದಿದೆ. ಇದು ಬರ ಅಧ್ಯಯನ ನಡೆಸ್ತಾ ಇರೋ ಸಚಿವರಿಗೆ ಬರ ಸಿಡಿಲು ಪಡೆದಂತಾಗಿದೆ. ನಮಗೇನು ಮೆರಿಟ್ ಇಲ್ವಾ? ಏನಿಲ್ಲ. ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ. ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಏನೇ ಇದ್ರು ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಸಹಜವಾಗಿ ಬೇಸರ ಆಗುತ್ತೆ. ಸಂಪುಟ ವಿಸ್ತರಣೆಯಾಗಿ 4 ದಿನ ಮುಂದುವರೆದ ಅಸಮಾಧಾನ, ಶಾಸಕರ ಸಿಟ್ಟು ತಣಿಸಲು ಹರಸಾಹಸ. ಬೆಳಗಾವಿಯಲ್ಲಿ ಲಕ್ಷ್ಮೀ ಪರ ಪ್ರತಿಭಟನೆ. ಯಾರಿಗೋ ಏನೋ ಬೇಸರವಿಲ್ಲ ಎಂದ ಸಿಎಂ, ವರಿಷ್ಠರ ಭೇಟಿಗೆ ಡಿಕೆ ನಿರ್ಧಾರ. ಮುನಿಸೋ ಶಮನವಾಗಿಲ್ಲ, ಸಿಟ್ಟು ಕಡಿಮೆಯಾಗಿಲ್ಲ, ಕೋಪ ಕರಗ್ತಾ ಇಲ್ಲ. ಸಚಿವ ಸ್ಥಾನ ಸಿಗದವರು ಸಿಡಿಮಿಡಿಗೊಂಡಿದ್ದಾರೆ, ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಈ ಮಧ್ಯೆ ಮಹಿಳಾ ಸಚಿವ ಸ್ಥಾನ ಖಾಲಿ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಬೆಳಗಾವಿಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಗಿದೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಮಂಕಾಳು ವೈದ್ಯಗೆ ಸಚಿವ ಸ್ಥಾನ ವಾಪಸ್ ನೀಡಬೇಕು ಅಂತ ಪ್ರತಿಭಟನೆ ನಡೆದಿದೆ. ಇನ್ನು ಸಿಎಂ ಡಿಕೆ ಮತ್ತು ಸುರ್ಜೇವಾಲಾ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪನವರ ಮನವೊಲಿಸಿದ್ರು. ಹೀಗಿದ್ರು ಕೋಪ ಕಡಿಮೆಯಾಗಿಲ್ಲ. ಕೃಷ್ಣಪ್ಪ ಪುತ್ರ ಶಾಸಕ ಪ್ರಿಯಾ ಕೃಷ್ಣ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಇವತ್ತು ಮತ್ತೊಮ್ಮೆ ಕೃಷ್ಣಪ್ಪರನ್ನ ಭೇಟಿ ಮಾಡಿ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಸಭೆ ಬಳಿಕ ಮಾತನಾಡಿದ ಕೃಷ್ಣಪ್ಪ, ನಮಗೆ ಅರ್ಹತೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕೃಷ್ಣಪ್ಪ ಮುನಿಸಿನ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಕೃಷ್ಣಪ್ಪ ಅನುಭವವು ನಮಗೆ ಬೇಕಿದೆ, ವರಿಷ್ಠರು ತೀರ್ಮಾನಿಸುತ್ತಾರೆ ಎಂದಿದ್ದಾರೆ. ನಮಗೆ ಮೆರಿಟ್ ಇಲ್ವಾ? 4-5 ಸರ್ತಿ ಶಾಸಕರಾಗಿಲ್ವಾ ನಾವು? ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ? 20 ಜನ ಬೈ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟ್ ಅಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ? ಕಾಂಗ್ರೆಸ್ಗೆ ಬೂಸ್ಟಪ್ ಆಗ್ಲಿಲ್ವಾ? ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ? ನಮ್ಗೆ ಅವಮಾನ ಆಗೋದಿಲ್ವಾ? ಅದೇನೇ ಇದ್ರು ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಈ ನಡುವೆ ಕೆಲ ಸಚಿವರನ್ನ ಬದಲಿಸಿ ಅಸಮಾಧಾನಿತರನ್ನ ತಣಿಸುವ ಬಗ್ಗೆ ಚರ್ಚೆಯಾಗ್ತಿದೆ. ಮುನಿಯಪ್ಪ ಬದಲು ಅವರ ಪುತ್ರಿಗೆ ಸಚಿವ ಸ್ಥಾನ ಕೊಡ್ತಾರೆಂಬ ಸುದ್ದಿಯು ಹರಿದಾಡ್ತಾ ಇದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರೋ ಮುನಿಯಪ್ಪ, ಪುತ್ರಿಗೆ ಸಚಿವ ಸ್ಥಾನ ಬಿಟ್ಟು ಕೊಡ್ತಾರೆಂಬ ಸುದ್ದಿ ಸುಳ್ಳು ಎಂದಿದ್ದಾರೆ. ಇನ್ನು ಸಚಿವರನ್ನ ಬದಲಾಯಿಸುತ್ತಾರೆ ಎಂಬ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಅಕಸ್ಮಾತ್ ಹೈಕಮಾಂಡ್ ಪಕ್ಷದಲ್ಲಿ ಕೆಲಸ ಮಾಡಿ ಅಂದ್ರೆ ನಾನ್ ರೆಡಿ ಎಂದಿದ್ದಾರೆ. ತುಂಬಾ ಅಸಮಾಧಾನ ಹೊಂದಿರುವಂತವರಿಗೆ ದಾರಿ ಮಾಡ್ಕೊಡ್ಬೇಕು. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ರಾಗಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಶಾಸಕರ ಅಸಮಾಧಾನ ಶಮನ ಮತ್ತು ಅವರ ಕೋಪ ತಣಿಸುವ ಕುರಿತು ಹೈಕಮಾಂಡ್ ಜೊತೆ ಚರ್ಚಿಸಲು ಡಿಕೆ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಕೆ ಏನು ಹೇಳ್ತಿದ್ದಾರೆ ಅಂದ್ರೆ, ಯಾರಿಗೋ ಅಸಮಾಧಾನ ಇಲ್ಲ, ಎಲ್ಲವೋ ಸರಿಯಾಗಿದೆ ಅಂತಿದ್ದಾರೆ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಂಸಿ ಸುಧಾಕರ್ನ ಕರೆಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವಂತ ಕೂಡ ಅವ್ರನ್ನು ಮಾತಾಡಿದ್ದಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗುತ್ತೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಸಿದ್ದರಾಮಯ್ಯ ಮೇಲೆ ಅಹಿಂದ ನಾಯಕರ ಬೇಸರ, ರಾಜಕೀಯ ಜಟಾಪಟಿ. ಅಹಿಂದ ನಾಯಕರ ಪರ ಸಿದ್ದರಾಮಯ್ಯ ಬ್ಯಾಟ್ ಬೀಸಿಲ್ಲ, ನಮ್ಮ ಪರ ಸಿದ್ದರಾಮಯ್ಯ ನಿಲ್ಲಲಿಲ್ಲ ಅಂತ ಅಹಿಂದ ನಾಯಕರು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಣ ಕೊತ ಅಂತಿದೆ. ಕಿಚ್ಚಿಗೆ ತುಪ್ಪ ಸುರಿದಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ, ಹಿರಿಯ ಶಾಸಕ ತನ್ವೀರ್ ಸೇಠ್ಗೆ ಅವಕಾಶ ತಪ್ಪಿಸಿದ್ದು ಸಿದ್ದರಾಮಯ್ಯ. ಮಹದೇವಪ್ಪ, ವೆಂಕಟೇಶ್ ಅವರನ್ನು ಕೂಡ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. 2006ರಲ್ಲಿ ತಾವು ಅಹಿಂದವನ್ನ ಕಟ್ಟಿಕೊಂಡು ಜೆಡಿಎಸ್ ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು ಅಂತ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ಇವ್ರ ಜೊತೆ ಜೆಡಿಎಸ್ ಬಿಟ್ಟು ಹೋದಂತ ಡಾಕ್ಟರ್ ಮಹದೇವಪ್ಪನವ್ರಿಗೂ ಇಲ್ಲ, ವೆಂಕಟೇಶ್ ಅಣ್ಣಂಗೂ ಇಲ್ಲ.
ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕೈ ನಾಯಕರು ಆ ರೀತಿ ಆಗಿಲ್ಲ, ಸಿದ್ದರಾಮಯ್ಯ ಯಾರಿಗೂ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಕೊಟ್ಟಿದ್ದಾರಲ್ಲ, ಈ ಡಾಕ್ಟರ್ ಇದ್ದಾರೆ, ಇವರಿದ್ದಾರೆ, ಬೈತಿ ಸುರೇಶ್ ಇದ್ದಾರೆ, ಇನ್ನೊಬ್ರು ಕೊಡ್ಬೇಕಂತ ಇತ್ತು. ಆ ಮಹಿಳೆಗೆ ಅನೌನ್ಸ್ ಮಾಡಿದ್ರು, MLC ಅವ್ರನ್ನ ಅನೌನ್ಸ್ ಮಾಡಿದ್ರು. ಅದು ಯಾವುದೋ ಕಾರಣದಿಂದ ನಿಂತಿದೆ. ಅದು ನನ್ನ ಅನಿಸಿಕೆ ನಾಳೆ ನಾಡದಲ್ಲಿ ಸೆಟ್ಲ್ ಆಗ್ತದೆ. ನಿಮ್ಮನ್ನ ಮಾಡಬಾರ್ದು ಅಂತ ಹೇಳಿದ್ರು ಸಿದ್ದರಾಮಯ್ಯ. ಇಲ್ಲ, ನನ್ನ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಇಲ್ಲ. ನಾನು ಹೇಳಿಲ್ವಾ, ಸಾಮಾಜಿಕ ನ್ಯಾಯ ಕೊಡೋದು ಬಹಳ ಕಷ್ಟ ಇದೆ. ಆದ್ರೂ ಕೂಡ ಒಂದು ಪ್ರಯತ್ನ ಮಾಡಿದೆ. ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇದ್ರು, ಕುರುಬ ಸಮುದಾಯದವರು, CM ಅವರೇ ಇದ್ರು, ಪ್ಲಸ್ ಭೈರತಿ ಸಾಹೇಬ್ರು ಇದ್ರು. ಈಗಲೂ ಅದೇ ನಮ್ಮ ನ್ಯೂಮರಿಕಲಿ ಅದೇ ಕಂಟಿನ್ಯೂ ಆಗಿದೆ. ಸಹಜವಾಗಿ ಬೇಸರ ಆಗುತ್ತೆ, ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಪಕ್ಷ ನಾವಿದ್ರೆ ಮಾತ್ರ ನಾವು ಇರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಮುನಿಸಿಕೊಂಡಿದ್ದ MC ಸುಧಾಕರ್ ಇಂದು CM DKC ನಿವಾಸಕ್ಕೆ ಭೇಟಿ ಕೊಟ್ಟರು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬೇಸರ ಆಗೇ ಆಗುತ್ತೆ, ಆದರೆ ಪಕ್ಷಕ್ಕಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಎಲ್ಲರ ಮುನಿಸಿನ ಮಧ್ಯೆ ಖಾತೆ ಹಂಚಿಕೆ ವಿಚಾರವೂ ಸವಾಲಾಗಿದ್ದು CM ದೆಹಲಿಗೆ ತೆರಳಿ ಸೂತ್ರ ರೂಪಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.